ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದರಲ್ಲಿ 9ನೇ ತರಗತಿ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅವ್ರ FA1 ಎಕ್ಸಾಮ್ಗೆ ಇಂಗ್ಲೀಷ್ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FA1 ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಡ್ರಲ್ ಕೊಟ್ಟಿದ್ದಾರೆ, ಇದೇ ಪ್ಯಾಡ್ರಲ್ಲಿ ನಿಮ್ಮ ಒಂದು FA1 ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರ ಅಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಇದರಿಂದ ಚೆನ್ನಾಗಿ ಓದ್ಕೊಂಡೋಗಿ. ರಿಪೀಟ್ ಆಗ್ಬೋದು, ಯಾಕಂದರೆ ಎಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ, ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇದೇ ರೀತಿ ನಿಮಗೆ ನಿಮ್ಮೊಂದು 9th SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, LB ಕ್ವಶನ್ ಪೇಪರ್ಗಳು, FA1 ಕ್ವಶನ್ ಪೇಪರ್ಗಳು, ಒಟ್ಟಿನಲ್ಲಿ ನಿಮ್ಮ 9th ಆ್ಯನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ, SA2 ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳನ್ನು, ಕ್ವಶನ್ ಪೇಪರ್ಗಳನ್ನ ಫ್ರೀಯಾಗಿ ಇದೊಂದು ಚಾನಲ್ ಆಗ್ತವೆ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಈ ಒಂದು ಚಾನಲ್ಲು ಖಂಡಿತ ಯೂಸ್ ಆಗಿ ಆಗ್ತದೆ. ಮಾಡಿದ್ರಾ? ಹಾಗೆ ಆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರೂ ಶೇರ್ ಮಾಡಿ, ಅವ್ರಿಗೆ ಆನ್ಸರ್ನ ಕಳಿಸಿ, ಕ್ವಶನ್ ಪೇಪರ್ನ ಕಳಿಸಿ, ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ನೋಡ್ತಾ ಹೋಗೋಣ. 9th ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಇದು ಕ್ವಶನ್ ಪೇಪರ್ ಸೆಟ್ 1. ನಿಮಗೆ ಈ ಒಂದು ವಿಷಯದ ಮೇಲೆ, ಇಂಗ್ಲೀಷ್ ಮೇಲೆ ಇನ್ನೂ 2 ಸೆಟ್ ಕ್ವಶನ್ ಪೇಪರ್ ಹಾಕ್ತೀನಿ. ಯಾಕಂದರೆ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಇನ್ನೂ ನಿಮಗೆ FA1 ಎಕ್ಸಾಮ್ಗೆ ಇನ್ನೂ 2 ಸೆಟ್ ಹಾಕ್ತೀನಿ. ಎಲ್ಲ ವಿಷಯದ ಮೇಲೆ 1ರಿಂದ 2 ಸೆಟ್ ಕ್ವಶನ್ ಪೇಪರ್ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಓಕೆನಾ? ಇದು ಸೆಟ್ 1 ಕ್ವಶನ್ ಪೇಪರು. 9th ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಸಬ್ಜೆಕ್ಟ್ ಇಂಗ್ಲೀಷ್, ಮಾರ್ಕ್ಸ್ 20. 1ನೇ ಮೇನು ಚೂಸ್ ದ ಕರೆಕ್ಟ್ ಆನ್ಸರು. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇದು ಮಲ್ಟಿಪಲ್ ಕ್ವಶನ್ಗಳು. ಕ್ವಶನ್ ನಂಬರ್ 1, ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್. ನೋಡಿ, ಗ್ರಾಮರ್ ವೈಸ್ ಕೇಳುವಾಗ ಅವರು ಕ್ವಶನ್ ಟ್ಯಾಗನ್ನು ಕೇಳ್ತಾರೆ. 1ನೇ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್. ಏನಾಗ್ಬೋದು ಇದು? ಆಪ್ಷನ್ ಡಿ, ಡಿಡ್ ದೇ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಡಿಡ್ ದೇ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 2, ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನ್ ಕೇಳ್ತಾರೆ ನಿಮಗೆ. ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಕೇಳ್ತಾರೆ ಕ್ವಶನನ್ನು. ರವಿ, ಮೇ ಐ ಕಮ್ ಇನ್ ಸರ್? ಟೀಚರ್, ಎಸ್ ಯು ಮೇ. ಏನಾಗ್ತದೆ ಇದು? ಆಪ್ಷನ್ ಸಿ, ಸೀಕಿಂಗ್ ಪರ್ಮಿಷನ್ ಸರಿಯಾದ ಉತ್ತರ. ಅಲ್ಲಿ ರವಿ ಏನು ಮಾಡ್ತಾಯಿದ್ದಾನೆ? ಮೇ ಐ ಕಮ್ ಇನ್ ಸರ್ ಅಂತ ಕೇಳ್ತಾ ಇದ್ದಾನೆ. ಅದೇನು? ಸೀಕಿಂಗ್ ಪರ್ಮಿಷನ್ನು. ಅವನು ಪರ್ಮಿಷನ್ ಕೇಳ್ತಾ ಇದ್ದಾನೆ. ಅದೇ ರೀತಿ ನಿಮಗೆ ಆರ್ಡರ್ ಕೇಳ್ಬೋದು, ರಿಕ್ವೆಸ್ಟ್ ಕೇಳ್ಬೋದು, ಆಫರಿಂಗ್ ಹೆಲ್ಪನ್ನು ಕೇಳ್ಬೋದು. ಕ್ವಶನನ್ನು ತುಂಬಾ ಈಸಿ ಇರ್ತದೆ, ಸುಲಭ ತುಂಬ ಇರ್ತದೆ, ಬರಿಬೋದು ನೀವು. ಇನ್ನು 2ನೇ ಮೇನು, ಡೂ ಆಸ್ ಡೈರೆಕ್ಟೆಡ್ ಬಿಲೋ. ಇವು ಕೂಡ 2 ಮಾರ್ಕ್ಸ್ ಕೇಳಿದ್ದಾರೆ ನೋಡಿ. ಕ್ವಶನ್ ನಂಬರ್ 3, ಚೂಸ್ ದ ಕರೆಕ್ಟ್ ಕೊಲೆಕೇಟಿವ್ ವರ್ಡ್. ಕರೆಕ್ಟ್ ಕೊಲೆಕೇಟಿವ್ ವರ್ಡ್ ಕೇಳ್ತಾರೆ. ಸನ್ ಏನಾಗ್ತದೆ? ರೈಸ್ ಆಗ್ತದೆ. ಸನ್ ಹಾಟ್ ಆಗೋದಿಲ್ಲ, ನೈಟ್ ಆಗೋದಿಲ್ಲ, ನೂನ್ ಆಗೋದಿಲ್ಲ. ಸನ್ ರೈಸ್ ಆಗ್ತದೆ. ಓಕೆ, ಅಥವಾ ನಿಮಗೆ ಆಫ್ಟರ್ ಕೊಟ್ಟರೆ ನೂನ್ ಬರ್ತಿತ್ತು. ಇಲ್ಲಿ ಸನ್ ಕೊಟ್ಟಿದ್ದಾರೆ, ರೈಸ್ ಬರ್ತದೆ. ಇನ್ನು 4th ಒನ್ನು, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚು. ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾರೆ ನಿಮಗೆ ಕ್ವಶನ್ ಕೂಡ ಇದು. ದ ಕಿಂಗ್ ಮೇಡ್ ದ ವೈಸ್ ಹೆರ್ಮಿಟ್. ಇಲ್ಲಿ ವೈಸ್ ಅನ್ನೋದೇನು? ಅಬ್ಜೆಕ್ಟಿವ್ ಆಗ್ತದೆ. ಅದೇ ರೀತಿ ನಮಗೆ ವರ್ಬ್ ಕೇಳ್ಬೋದು, ಎರಡರ್ ಕೇಳ್ಬೋದು, ಪ್ರಪೋಷನ್ ಕೇಳ್ಬೋದು. ಹೆಚ್ಚಿಗೆ ನಮಗೆ ಅಬ್ಜೆಕ್ಟಿವ್, ಎರಡರ್ ಕೇಳ್ತಾರೆ. ನೆಕ್ಸ್ಟು 3ನೇ ಮೇನು, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ಕ್ಲೂಸ್ ಆರ್ ಗಿವೆನ್. 2 ಮಾರ್ಕ್ಸಿಗೆ ಕೇಳ್ತಾರೆ ನೋಡಿ. ಕ್ವಶನ್ ನಂಬರ್ 5, ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್, ಯುಧಿಷ್ಠಿರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. 1ನೇದು ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್. ಏನಾಗಬೇಕಿಲ್ಲಿ? ನಕುಲ ಅನ್ನೋದು ಏನು ಸ್ಮಾಲ್ ಆಗಿದೆ, ಅದನ್ನು ನಾವು ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕು. ಯಾಕಂದರೆ ನಿಮಗೆ ಗೊತ್ತಿದೆ ರೂಲ್ಸು. ಏನು ರೂಲ್ಸು? ಯಾವುದೇ ನೇಮ್ ಆಗಲಿ, ನೇಮ್ ಯಾವತ್ತೂ ಸ್ಟಾರ್ಟಿಂಗು ಕ್ಯಾಪಿಟಲ್ ಲೆಟರ್ ಇರಬೇಕು. ಅಥವಾ ಊರಿನ ಹೆಸರಾಗಿರಲಿ, ಅವೆಲ್ಲ ಕೂಡ ಕ್ಯಾಪಿಟಲ್ ನೇಮ್ ಇರಬೇಕು. ಇಲ್ಲಿ ನಕುಲ ಅನ್ನೋದು ಏನು ಸ್ಮಾಲ್ ಆಗಿದೆ, ಅದನ್ನು ನಾವು ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕು. ಇನ್ನು 2ನೇದು ಬಿ ಆಗಬೇಕದು. ವೇರ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಏನಾಗಿದೆ ಇಲ್ಲಿ? ಸೆಂಡ್ ಆಗಿದೆ, ಅದು ಸೆಂಟ್ ಆಗಬೇಕು. ಅರ್ಥ ಆಯ್ತಾ? ಪಾಸ್ಟ್ ಫಾರ್ಮ್ ಆಗಬೇಕು. ಅದು ಸೆಂಡ್ ಅನ್ನೋದು ಸೆಂಟ್ ಆಗಬೇಕು. ನೆಕ್ಸ್ಟ್ 4th ಒನ್ನು, ಆನ್ಸರ್ ದ ಫಾಲೋಯಿಂಗ್ ಇನ್ ಕ್ವಶನ್ಸ್. ಇವು 2 ಮಾರ್ಕ್ಸು, 2 ಕ್ವಶನು, ಟೋಟಲ್ ಆಗಿ 4 ಮಾರ್ಕ್ಸು. ಕ್ವಶನ್ ನಂಬರ್ 6, ಹೂ ವಾಸ್ ಯಕ್ಷ? ವೈ ಡಿಡ್ ಹಿ ಟೇಕ್ ದ ಫಾರ್ಮ್ ಆಫ್ ಡೀರ್ ಆ್ಯಂಡ್ ಯಕ್ಷ? ಆನ್ಸರ್, ಯಕ್ಷ ವಾಸ್ ದ ಯಮ, ದ ಲಾರ್ಡ್ ಆಫ್ ಡೆತ್. ಹಿ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡೀರ್ ಆ್ಯಂಡ್ ಯಕ್ಷ ಸೊ ದ್ಯಾಟ್ ಹಿ ಮೈಟ್ ಸಿ ಹಿಸ್ ಸನ್ ಯುಧಿಷ್ಠಿರ ಆ್ಯಂಡ್ ಟೆಸ್ಟ್ ಹಿಮ್. ನಿಮಗೆ ಯಾರು ಸ್ಲೋ ಬೇಕನ್ನೋರು ಇದನ್ನು ಪಾಸ್ ಮಾಡಿ ಬರ್ಕೊಳ್ಳಿ ಅಥವಾ ಓದ್ಕೊಳ್ಳಿ. ನೀವು 7ನೇದು, ವೈ ಹ್ಯಾಸ್ ಅರುಣ ಟರ್ಮ್ಡ್ ಆಸ್ ಎ ನಾನ್ ಕನ್ಫಾರ್ಮಿಸ್ಟ್? ಆನ್ಸರ್, Arna was born into an Orthodox Hindu
ಬೆಂಗಾಲಿ ಫ್ಯಾಮಿಲಿ ಇನ್ 1909 ಅಥವಾ 1909 ಎಟ್ ಕಲ್ಕಾ ಇನ್ ಹರಿಯಾಣ. ನೆನ್ಬಿಟ್ಟುಕೊಳ್ಳಿ, ಇಸ್ವಿ ನೆನ್ಬಿಟ್ಟುಕೊಳ್ಳಿ, 1909, 1909. ಇನ್ನು ಅರ್ನಾ ಬ್ರೋಕ್ convention at the age of 19 to marry Asaf Ali, a prominent figure in the freedom struggle and 20 years her senior. So she was termed a non-conformist. Next menu, answer the following questions. ಇವು 3 marks, 1 question, total ಆಗಿ 3 marks. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಪ್ರೊವೈಡ್ ದ ಸಮ್ಮರಿ ಆಫ್ ದ ಪೋಯಮ್ ಉಪಗುಪ್ತ. ಉಪಗುಪ್ತ ಮೇಲೆ ಸಮ್ಮರಿ ಕೇಳ್ಬೋದು ನಿಮಗೆ, ನೋಡ್ಕೊಂಡಿರಿ. ನೆಕ್ಸ್ಟ್ ಆನ್ಸರು ಉಪಗುಪ್ತ. ಡೋಂಟ್ ವರಿ, ನಿಮಗೆ ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಇಂಗ್ಲೀಷ್ ಮೇಲೆ FA1 ಕೇವಲ ಕ್ವಶನ್ ಕೇಳಿ ಇಂಪಾರ್ಟೆಂಟ್ ಅಂತ ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಅಲ್ಲಿ ನಿಮಗೆಲ್ಲವನ್ನ ಇಂಪಾರ್ಟೆಂಟ್ ಕ್ವಶನ್ ಕವರ್ ಮಾಡ್ತೀನಿ. ಅವು ಕ್ವಶನ್ಸ್ ಮತ್ತು ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ನಿಮಗೆ ಇನ್ನೂ 2 ಸೆಟ್ ಹಾಕ್ತೀನಿ. ಇದು 1ನೇ ಸೆಟ್ಟು, ಇನ್ನೊಂದು ಸೆಟ್ ಹಾಕ್ತೀನಿ, ನೋಡ್ಕೊಳ್ಳಿ. ಆನ್ಸರ್, ಉಪಗುಪ್ತ ಈಸ್ ಎ ಪೋಯಮ್ that it tells the story of young monk named Upagupta who lived during time of Buddha. The poem begins with Upagupta sleeping outside the city walls of Mathura when he suddenly awakens by the twinkling eclipse. He sees a dancing girl who invites him to her house, but he politely refuses. A year later, when Upagupta was walking the same place, he finds the same woman lying sick with the smallpox. He comforts her, moistens her lips with water and smears her body with sandal balm. The woman asks Upagupta who he is, and he tells her that he is one who had promised to her when the time was ripe. The poem portrays the compassion and humanity of young. ನೆಕ್ಸ್ಟ್ ಕಂಟಿನ್ಯೂ ಆಗಿದೆ ಇದು. ಮಾಂಕ್, ದಿಸ್ ಪೋಯಮ್ ರಿಮೈನ್ಸ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಕಂಪೇಷನ್ ಆ್ಯಂಡ್ ಕೈಂಡ್ನೆಸ್ ಟುವರ್ಡ್ಸ್ ಅದರ್ಸ್ ಈವನ್ ಇನ್ ದ ಫೇಸ್ ಆಫ್ ಇಲ್ನೆಸ್ ಆ್ಯಂಡ್ ಸಫರಿಂಗ್. ನಿಮಗೆ ಇದು ಬೇಡನವರು ನಿಮ್ಮ ಬುಕ್ಕಲ್ಲಿ ಸಮರಿ ಅದನ್ನು ಓದ್ಕೊಳ್ಳಿ. ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು. ನೆಕ್ಸ್ಟ್ ಮೆನು 3 ಮಾರ್ಕ್ಸಿಗೆ ಕ್ವಶನ್ ಕೇಳಿದರೆ, ಏನಿದು ಎಕ್ಸ್ಟ್ರಾಕ್ಟು ಅಂದರೆ RC ಕ್ವಶನ್ಸು, ಒಂದೇ ಕ್ವಶನ್ ಇರ್ತದೆ. ನಾನು ನೋಡಿ, ಲೆಟ್ ಮಿ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ಎ, who said this? Answer, the king. B, who was it said to? The hermit. C, what is the work referred to here? Answer, digging the ground. ಅದಾದಮೇಲೆ ಇನ್ನೊಂದು ಕ್ವಶನ್ ಕೇಳಿದರೆ, ಕೋಟ್ ಫ್ರಮ್ ಮೆಮರಿ 4 ಮಾರ್ಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು ಕೇಳಿ ಕೇಳ್ತಾವ್ರೆ. ಆಯ್ತಾ, ಈ ಒಂದು ಪೋಯಮ್ನ ಪೂರ್ತಿ ನೋಡ್ಕೊಳ್ಳಿ, ಬರೀ ಪ್ಯಾರ ಮಾತ್ರ ಅಲ್ಲ, ಪೂರ್ತಿ ಪೋಯಮ್ ನೋಡ್ಕೊಂಡ್ರೆ ನಿಮಗೆ 4 ಮಾರ್ಕ್ಸ್ ಅಲ್ಲೇ ಬರ್ತವೆ, ನೋಡ್ಕೊಳ್ಳಿ. ಓಕೆನಾ, ನೋಡೋಣ. ನಿಮಗೆ ಸಂಪೂರ್ಣ ಇಂಪಾರ್ಟೆಂಟ್ ಕ್ವಶನ್ ಹಾಕ್ತೀನಿ, ಅವಾಗ ನಿಮಗೆ ಎಲ್ಲ ಪೋಯಮ್ನ ಕೊಡ್ತೀನಿ, ವೆಯ್ಟ್ ಮಾಡಿ. ಸೊ ಈ ಒಂದು ಪೋಯಮು ಮೋಸ್ಟ್ ಇಂಪಾರ್ಟೆಂಟು, ಅದರಿಂದ ನಿಮ್ಮ ಬುಕ್ಕಲ್ಲಿ ಪೂರ್ತಿ ಪೋಯಮ್ ಓದ್ಕೊಳ್ಳಿ. ಇದು ಪ್ಯಾರ ಮಾತ್ರ ಅಲ್ಲ, ಪೂರ್ತಿ ಪೋಯಮ್ ನೋಡ್ಕೊಳ್ಳಿ. ನಿಮಗೆ ಒಂದು ಪ್ಯಾರವನ್ನು 4 ಮಾರ್ಕ್ಸಿಗೆ ಕೊಡ್ತಾರೆ, ಎಲ್ಲ ಕೂಡ ಇಂಪಾರ್ಟೆಂಟ್. ಅದರಿಂದ ಇಷ್ಟಾದರೆ ನಿಮ್ಮ ಒಂದು 9th FA1 ಕ್ವಶನ್ ಪೇಪರ್ ಮುಗಿತದೆ. ನೀವು ಅಂದ್ಕೊಂಡ್ರೆ ಟಫ್ ಇಲ್ಲ, ನೀವು ಚೆನ್ನಾಗಿ ಓದ್ಕೊಂಡು ಹೋದರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ, ಅಥವಾ ಚೆನ್ನಾಗಿ ನೀವು ಅಭ್ಯಾಸ ಮಾಡಿದರೆ ನಿಮಗೆ ಈ ಒಂದು ಕ್ವಶನ್ ಪೇಪರು ತುಂಬಾ ಈಸಿಯಾಗಿರ್ತದೆ, ಎಕ್ಸಾಮು ಈಸಿಯಾಗಿರ್ತದ್ರಿಂದ ನಿಮಗೆ ಈ ಸೆಟ್ ಆದಮೇಲೆ ಇನ್ನೂ 2 ಸೆಟ್ ಹಾಕ್ತೀನಿ. ಈ ಜೊತೆಗೆ 2 ಸೆಟ್ ನೋಡ್ಕೊಂಡು ಆರಾಮಾಗಿ ನೀವು ಪಾಸ್ ಆಗ್ಬೋದು ಮತ್ತು ಫುಲ್ ಮಾರ್ಕ್ಸನ್ನು ಗಳಿಸ್ಬೋದು. ಓಕೆನಾ, ಮತ್ತು ಬಿಡೋಕ್ಕೆ ಹೋಗಬೇಡಿ, ಸಮರಿ ಚೆನ್ನಾಗಿ ಓದ್ಕೊಳ್ಳಿ. ಉಪಗುಪ್ತ ಸಮರಿ ಕೇಳ್ಬೋದು ನಿಮಗೆ, ಅದನ್ನು ಓದ್ಕೊಳ್ಳಿ. ಮತ್ತು FA1 ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ ಹಾಕ್ತೀನಿ, ಅದನ್ನು ಓದ್ಕೊಳ್ಳಿ. ಮತ್ತು ಕಮೆಂಟ್ ಮಾಡಿ, ಈ ಒಂದು ವಿಷಯ ಬಿಟ್ಟು ನಿಮಗೆ ಬೇರೆ ಯಾವ ವಿಷಯ ಇಂಪಾರ್ಟೆಂಟ್ ಕ್ವಶನ್ ಬೇಕು ಕಮೆಂಟ್ ಹಾಕಿ, ಅವನ್ನ ನಾವು ಹಾಕ್ತೀವಿ. ಮತ್ತು ಯಾವ ವಿಷಯದ ಕ್ವಶನ್ ಪೇಪರ್ ಬೇಕು ಕಮೆಂಟ್ ಹಾಕಿ. ಡೋಂಟ್ ವರಿ, ನಾನು ಆಲ್ಮೋಸ್ಟ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ ಎಲ್ಲ ವಿಷಯ ಕವರ್ ಮಾಡ್ತೀನಿ. ಎಲ್ಲ ವಿಷಯದ ಮೇಲೆ FA1 ಎಕ್ಸಾಮ್ಗೆ 1, 2 to 3 ಕ್ವಶನ್ ಪೇಪರ್ ಹಾಕ್ತೀನಿ, ಅರ್ಥ ಆಯ್ತಾ. ಅದನ್ನು ಬಿಟ್ಟು ನಿಮಗೆ ಬೇರೆ ಏನೋ ಇಂಪಾರ್ಟೆಂಟ್ ಬೇಕು ಕಮೆಂಟ್ ಹಾಕಿ. ಮತ್ತು ಈ ಒಂದು ವಿಡಿಯೋನ ಫ್ರೆಂಡ್ಸ್ ಶೇರ್ ಮಾಡಿ, ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಮಗೆ 10th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಒಂದು ಕ್ವಶನ್ ಪೇಪರ್ನ ಕಳಿಸಿ, ಅವ್ರಿಗೂ ಹೆಲ್ಪ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.